ನಾನೀಗಾಗಲೇ ಪ್ರತಿಕ್ರಿಯೆ ಮಾಡಿದ್ದೇನೆ. ಅವರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಂಥವರು ನಮ್ಮ ಕಾರ್ಯಕ್ರಮ ನಮ್ಮ ಯೋಜನೆಗಳ ಬಗ್ಗೆ ಮಾತನಾಡಲಿ. ಯೋಜನೆಗಳು ಸರಿ ಇಲ್ಲ ಅಂತ ಬೇಕಾದರೆ ಹೇಳಲಿ. ಆದರೆ ರಾಜ್ಯದ ಸಹೋದರಿಯರಿಗೆ, ತಾಯಂದಿರಿಗೆ ಇದರಿಂದ ದಾರಿ ತಪ್ಪಿದ್ದಾರೆ, ಈಗಾಗಲೇ ದಾರಿ ತಪ್ಪಿದ್ದಾರೆ ಅಂತ ಹೇಳಿದರೆ ಯಾವ ಅರ್ಥದಲ್ಲಿ ದಾರಿ ತಪ್ಪಿದ್ದಾರೆ ಅಂತ ಹೇಳಿದ್ದಾರೆ? ನಮ್ಮ ಹಳ್ಳಿ ಭಾಷೆನಲ್ಲೇ ದಾರಿ ತಪ್ಪಿದ್ದಾರೆ ಅಂದರೆ ಭಾಳ ಕೆಟ್ಟ ಅರ್ಥ ಬರುತ್ತೆ. ಹಾಗಾಗಿ ನಾನು ಅವರು ಒಂದು ಕ್ಲಾರಿಫಿಕೇಷನ್ ಮಾಡಬೇಕು, ಇಲ್ಲ ಅಂದರೆ ಅವರು ರಾಜ್ಯದ ಮಹಿಳೆಯರ ಕ್ಷಮೆ ಕೇಳಬೇಕು. ಯಾಕೆಂದರೆ ಅದು ಭಾಳ ತಪ್ಪು ಅರ್ಥವನ್ನು ಕೊಡ್ತದೆ. ನೀವು ನಮ್ಮ ಕಾರ್ಯಕ್ರಮ ವಿರೋಧ ಮಾಡೋದ್ರಲ್ಲಿ ನಮಗೇನು ತಕರಾರಿಲ್ಲ, ಯೋಜನೆ ಸರಿ ಇಲ್ಲ ಅಂತ ಬೇಕಾದ್ರೆ ಹೇಳಿ. ಆದರೆ ನೀವು ಈ ರೀತಿ ಒಂದು ಅವಹೇಳನಕಾರಿಯಾದಂಥ ಮಾತನ್ನು ಆಡಬಾರ್ದು. ಒಂದು ವೇಳೆ ಆ ಅರ್ಥದಲ್ಲಿ ತಾವು ಹೇಳಿದರೆ ರಾಜ್ಯದ ಮಹಿಳೆಯರ ಸಹೋದರಿಯರ ಕ್ಷಮೆಯನ್ನು ಕೇಳಬೇಕು ಅಂತೇಳಿ ನಾನು ಅವರಿಗೆ ಒತ್ತಾಯ ಮಾಡ್ತೀನಿ. ನಾನು ಅವ್ರು ಏನಾದರೂ ಅಂಗಿಸ್ಕೊಳ್ಳಿ, ಬಟ್ ಈ ರೀತಿ ಎಲ್ಲ ಮಾತನಾಡಬಾರ್ದು. ಬಡವರಾಗ್ಬೋದು, ಯಾರಿಗೋಸ್ಕರ ಈ ಕಾರ್ಯಕ್ರಮ ನಾವು ಮಾಡಿದ್ದೇವೆ ಅಂತ ಹೇಳಿದ್ರೆ, ಯಾರು ಬಡತನದ ರೇಖೆಯಿಂದ ಕೆಳಗಡೆ ಇದ್ದಾರೆ ಅವರಿಗೆ ಒಂದಿಷ್ಟು ಸಹಾಯ ಆಗ್ತದೆ, ಆರ್ಥಿಕವಾಗಿ ಅವರ ಜೀವನದ ಮಟ್ಟ ಮೇಲೆ ತರೋದಕ್ಕೆ ಸಹಾಯ ಆಗುತ್ತೆ ಅಂತೇಳಿ ನಾವು ಈ ಕಾರ್ಯಕ್ರಮ ಕೊಟ್ಟಿದ್ದೇವೆ. ಅದು ನಿಮಗೆ ಸಹಿಸೋಕ್ಕಾಗಲಿಲ್ಲ ಅಂದರೆ ಅದು ಬೇರೆ ವಿಚಾರ. ಆದರೆ ಅವಹೇಳನಕಾರಿಯಾದ ಮಾತುಗಳನ್ನು ಆಡಬಾರ್ದು ಅಂತೇಳಿ ನಾನು ಅವರಿಗೆ ಸಲಹೆ ಕೊಡ್ತೇನೆ. ಹೌದು, ಈಗ ನಮ್ಮನ್ನು ಟೀಕೆ ಮಾಡ್ತಾ ಇದ್ರು ನಾವು ಗ್ಯಾರಂಟಿಯನ್ನು ಕೊಡುವಾಗ. ಈಗ ಅವರೇ ಗ್ಯಾರಂಟಿ ಕೊಡೋಕ್ಕೆ ಹೊರಟುಬಿಟ್ಟಿದ್ದಾರೆ. ಆದ್ದರಿಂದ ನಮ್ಮನ್ನು ಕಾಪಿ ಮಾಡಿದ್ದಾರೆ ಅಂತಲೇ ಹೇಳಬೇಕಾಗ್ತದೆ. ಜನ ಒಪ್ಪೋದು ಬಿಡೋದು ಎಲ್ಲ ಜನಗಳಿಗೆ ತೀರ್ಮಾನಕ್ಕೆ ಬಿಡ್ತೀವಿ ನಾವು. ಅವರು ಯಾವ ಸುಳ್ಳುಗಳನ್ನು 2014ರಲ್ಲಿ ಹೇಳಿದರು, 18ರಲ್ಲಿ ಹೇಳಿದರು, 19ರಲ್ಲಿ ಹೇಳಿದರು, ಅದು ಆ ಸುಳ್ಳುಗಳು ಗ್ಯಾರಂಟಿ ರೂಪದಲ್ಲಿ ಇದ್ದೋ ಅವೆಲ್ಲ. ನಮಗೆ 15 ಲಕ್ಷ ಕೊಡ್ತೀವಿ, ನಿಮಗೆ ಪ್ರತಿಯೊಬ್ಬರವ್ರಿಗೆ ಅಕೌಂಟ್ಗೆ ಹಾಕ್ತೀವಿ, 2 ಲಕ್ಷ 2 ಕೋಟಿ ಉದ್ಯೋಗ ಕೊಡ್ತೀವಿ, ಎಲ್ಲ ಗ್ಯಾರಂಟಿ ರೂಪದಲ್ಲೇ ಹೇಳಿದರು. ಆ ಸುಳ್ಳುಗಳು ಯಾವುವು ಕೂಡ ಸತ್ಯ ಆಗಲೇ ಇಲ್ಲ. ಅದೇ ರೀತಿ ಈಗ ಹೇಳುವಂಥ ಗ್ಯಾರಂಟಿಗಳು ಅವರು ಎಲ್ಲ ಸುಳ್ಳುಗಳ ಕಂತೆ ಅಂತ ಹೇಳಿ ಹೇಳಬೇಕಾಗ್ತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.